ನಮ್ಮ ಚಿಕ್ಕಮ್ಮ ಇವತ್ತು ಪನ್ನೀರ್ ಗ್ರೇವಿ ಮಾಡಿಕೊಡ್ತಾರಂತೆ. ನೋಡೋಣ ಯಾವ ಥರ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಚಿಕ್ಕಮ್ಮ ಹಾಯ್ ಮಾಡು. ಹೆಂಗೆ ಮಾಡ್ತೀರಾ ಪನ್ನೀರ್ ಗ್ರೇವಿ? ಆಲ್ರೆಡಿ ಏನೇನೋ ರೆಡಿ ಮಾಡ್ಕೊಂಡವ್ರೆ ಅವರು. ಈಗ ರುಬ್ಬೇಕಂತೆ, ರುಬ್ತವ್ರು ನೋಡಿ. ಈಗ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಗೈಸ್ ಪನ್ನೀರ್ ಓಪನ್ ಮಾಡ್ತವ್ರೆ. ಸೊ ಇವಾಗ ನಮಗೆ ಯಾವ ಸೈಜಿಗೆ ಬೇಕು ಇಲ್ಲ ಯಾವ ಶೇಪ್ ಬೇಕು ಆ ಶೇಪ್ಗೆ ಇವಾಗ ಕಟ್ ಮಾಡ್ಕೊತಾರೆ. ಗೈಸ್ ಆ ಥರ ಇರೋ ಪನ್ನೀರ್ನ ಈ ಥರ ಶೇಪಿಗೆ ಕಟ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು ಸ್ವಲ್ಪ ಜೋರಾಗಿ ಹೇಳೋರಿಗೆ ಕೇಳಿಸಲ್ಲ. ಎಣ್ಣೆಗೆ ಹಾಕಿ ಸ್ವಲ್ಪ 10 ನಿಮಿಷ ಕೆಂಪಾಗೋ ತನಕ ಅದನ್ನು ಫ್ರೈ ಮಾಡಬೇಕು. ಗೈಸ್ 1 ನಿಮಿಷ ಸುಮ್ಮನೆ ನಿಲ್ಲಕ್ಕೆ ಬಿಡಲ್ಲ ನಮ್ಮ ಚಿಕ್ಕಮ್ಮ ನನಗೆ. ಇವಾಗಲೇ ಬೇರೆ ಇನ್ನೊಂದೇನೋ ಕೆಲಸ ಹೇಳ್ತಾರೆ. ಏನು ಕೆಲಸ? ಚಪಾತಿ ಕಲಿಸೋದು. ಏನೇನಾದರೂ ಒಂದೊಂದು ಕೆಲಸ, ಸುಮ್ಮನೆ ಅಂತೂ ನಿಲ್ಲಕ್ಕೆ ಬಿಡಲ್ಲ. ಏನೇನಾದರೂ ಕೆಲಸ ಮಾಡೋ 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 ಅಂತ ಕೆಲಸ ಕೊಡ್ತಿರ್ತಾರೆ ಗೈಸ್ ನನಗೆ. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಏನಂತ ಇನ್ನೊಂದ್ಸತಿ ಹೇಳು. ಹೇಳಂತೆ ಮಾಡಕ್ಕೆ ಯಾವ್ದ್ರಲ್ಲಿ ವಿಡಿಯೋ ಮಾಡಬೇಕು? ಸ್ನ್ಯಾಪಲ್ಲಿ ವಿಡಿಯೋ ಮಾಡಿದ್ರೆ ಸ್ವಲ್ಪ ಬೆಳಗ್ಗೆ ಕಾಣುತ್ತೀವಿ. ಸ್ಟಾರ್ಟ್ ಮಾಡ್ತಾರೆ. ಈ ಬಾಂಡ್ಲಿ ಮಾಡ್ತಾರೆ ನೋಡಿ. ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತಾರೆ ಗೈಸ್. 2 ಸ್ಪೂನ್ ಎಣ್ಣೆ ಹಾಕಬೇಕು. ಈಗ ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು 3 ಟೇಬಲ್ ಸ್ಪೂನ್ ಎಣ್ಣೆ, 2 ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಕಲ್ಲುವ ಮತ್ತೆ ಜೀರಿಗೆ ಹಾಕೊಂತ ಇದೀನಿ. ಸೊ ಇದೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹೈ ಫ್ಲೇಮ್ ಅಲ್ಲಿ ಇಟ್ಟು ಮಾಡೋದು. ಓಕೆ ಗೈಸ್ ಒಗ್ಗರಣೆ ಹಾಕ್ತವ್ರೆ. 2 ಚಕ್ಕೆ, 2 ಲವಂಗ, 2 ಹೆಸರು ಪಲಾವ್ ಎಲೆ, ಮಸಾಲೆ ರುಬ್ಬಿದ್ರೆ ಮಸಾಲೆನ ಸ್ವಲ್ಪ ಈ ಥರ ಹಾಕೊಳ್ಳೋದು ಒಳಗೆ ಮಾಡೋದು. ಕಡಲೆಕಾಳು ಹಾಕ್ತಿದ್ದೀನಿ ಇದ್ರ ಜೊತೆ ಕಾಬೂಲ್ ಕಡಲೆಕಾಯಿ, ಇಲ್ಲ ಅಂದ್ರೆ ನೀವು ಹಸಿ ಬಟಾಣಿ ಕಾಳು. ನಾನು ಈ ಕಾಬೂಲ್ ಕಡಲೆಕಾಳು ಇದ್ದೇವೆ ಗೈಸ್, ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಮ್ಮ ಚಿಕ್ಕಮ್ಮ ಪನ್ನೀರ್ ಮಾಡ್ತಿರೋದು ನೋಡಿ ಯಾರೋ ಒಬ್ರು ಗೆಸ್ಟ್ ಬಂದ್ಬಿಟ್ಟವ್ರೆ ಗೈಸ್ ನಮ್ಮ ಮನೆಗೆ. ಬನ್ನಿ ತೋರಿಸ್ತೀನಿ ಯಾರು ಅಂತ. ರೈನ್ ಹಾಯ್ ಮಾಡು. ಹಾಯ್. ಟೊಮೊಟೊ ರುಬ್ಬಿದ್ನಲ್ಲ ಅದನ್ನ ಇದ್ರೊಳಗಡೆ ಹಾಕಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡಬೇಕು. ಚಿಲ್ಲಿ ಪೌಡ್ರ್, ಸ್ವಲ್ಪ ಕಸ್ತೂರಿ ಮೆಂತ್ಯ ಸ್ವಲ್ಪ, ಧನಿಯಾ ಪೌಡರ್, 1 ಸ್ಪೂನ್ ಧನಿಯಾ ಪೌಡ್ರು, ಸ್ವಲ್ಪ ಧನಿಯಾ ಪೌಡ್ರು, ಉಪ್ಪು ಹಾಕೊಂಡಿದ್ದೀವಿ. ಧನಿಯಾ ಪೌಡ್ರು, ಚಿಲ್ಲಿ ಪೌಡರ್, ಚಿಲ್ಲಿ ಪೌಡರ್. ಇದನ್ನು ಚೆನ್ನಾಗಿ ಹಾಗೆ ಫ್ರೈ ಮಾಡ್ತಾನೆ ಇರಬೇಕು. ಫ್ರೈ ಮಾಡ್ತಾ ಸ್ವಲ್ಪ ಸಣ್ಣೂರಿ ಇಟ್ಕೊಂಡು ಸ್ಲಿಮ್ಮಲ್ಲಿ ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಒಂದು 10 ನಿಮಿಷ ಚೆನ್ನಾಗಿ ಮೀಡಿಯಂ ಸೈಜ್ ಉರಿ ಇಟ್ಟು. A few moments later. ಗೈಸ್ ಪನ್ನೀರ್ ರೆಡಿ ಆಗೋಷ್ಟು ಒಳಗಡೆ ಚಪಾತಿ ಸಿಟ್ಟು ಕಲಿಸ್ಬಿಟ್ಟು ಸೊ ಚಪಾತಿ ಮಾಡೋಣ ಬನ್ನಿ ಗೈಸ್. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ.
ನಾನು ಕಲಿಸ್ತಿರೋದು ನೋಡಿ ನಮ್ಮ ಅಕ್ಕನ ಮಗನ ಚಪಾತಿ ಸಿಟ್ಟು ಕಲಿಸ್ತಾನಂತೆ ಗೈಸ್. ಕಲಿಸ್ತಾರೆ ನೀನು ಹೆಂಗೆ ಕಲಿಸ್ತೀಯ? ಹಾಂ ಹೆಂಗೆ ಕಲಿಸೋದು? ಹಂಗೆ ಕಲಿಸೋದ? ಗೈಸ್ ಹಂಗಿರೋ ಚಪಾತಿ ಸಿಟ್ಟನ್ನ ನಮ್ಮ ಅಕ್ಕನ ಮಗ ಹಿಂಗೆ ಕಲಿಸ್ಬಿಟ್ಟ ಗೈಸ್. ಇದು ಆಕ್ಚುಲಿ ಚೆನ್ನಾಗಿರೋದು. ಗೈಸ್ ಚೆನ್ನಾಗಿ ಫ್ರೈಯಾಗಿ ಬೆಂದಿದೆ ಇವಾಗ ನಾನು ಇದು ಗ್ರೇವಿಗೆ ಈಗ ಪನ್ನೀರ್ ಹಾಕ್ತಾಯಿದ್ದೀನಿ. ಈ ಪನ್ನೀರ್ ಹಾಕಿ ಒಂದು ಸ್ವಲ್ಪ ಹೊತ್ತು ಅದನ್ನು ಪನ್ನೀರ್ ಹಾಕಿ ಕಲ್ಸಿರೋ ಚಪಾತಿ ಸಿಟ್ಟಿಗೆ ಗೈಸ್ ನೋಡಿ ಹಿಂದೆ ಹಿಂಗೆ ಹೋಯ್ಬಿಟ್ಟು ಏನು ಮಾಡ್ತಾರ ನೀನು? ಈಗ ಹಾಕ್ತಿ ಎಲ್ಲಿಗೆ? ಅಲ್ಲಿಗೆ ಹೇಳಿದ್ದು ಹಾಕಕ್ ನಿನ್ಗೆ ನೋಡಿ ಗೈಸ್ ಹೆಂಗ್ ಮಾಡಿದ್ದಾನೆ ಗೈಸ್. ಕಲ್ಸಿರೋ ಚಪಾತಿ ಸಿಟ್ಟು ನೀರು ಇದ್ಬಿಟ್ಟು ಗೈಸ್. ಕೊತ್ತಂಬರಿ ಸೊಪ್ಪು ಹಚ್ಚಿ ಹಾಕಿದ್ದೇನೆ ಗೈಸ್, ತೋರಿಸಿ. ಚೆನ್ನಾಗಿ ಫ್ರೈ ಮಾಡಿ ಒಂದು 5 ನಿಮಿಷ ಸ್ಮಾಲ್ ಓವರಲ್ಲಿ ಇಡೀ. ಟೇಸ್ಟ್ ನೋಡಿ ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು ಅಷ್ಟೇ ಗೈಸ್. ನಾನು ಇವಾಗ ಟ್ರಿಮ್ ಮಾಡಿಸ್ಕೊಬರಕ್ಕೋಗ್ತೀನಿ ಗೈಸ್. ಗೈಸ್ ಫೈನಲಿ ನಮ್ಮ ಚಿಕ್ಕಮ್ಮ ರೆಡಿ ಮಾಡಿದ್ರು ಪನ್ನೀರ್ ಗ್ರೇವಿ. ಸೊ ಚಪಾತಿ ಬೇಯಿಸ್ತವ್ರೆ ಇಲ್ಲಿ ನಮ್ಮ ಮಮ್ಮಿ. ಇನ್ನೊಂದು ಮಮ್ಮಿ ಇಲ್ಲಿ ನೋಡಿ ಚಪಾತಿ ಒತ್ತುತ್ತವ್ರೆ. ಇವ್ರು ಬೇಯಿಸಿರೋದನ್ನ ನನ್ನ ಫ್ರೆಂಡ್ಸ್ ಬಂದು ತಿಂತವ್ರೆ ನೋಡಿ ಗೈಸ್. ನಾನು ಲಾಸ್ಟ್ನೇ ತಮ್ಮ, ನಾನು 2ನೇ ತಮ್ಮ ಎಲ್ಲ ತಿಂತಾರೆ. ಹೆಂಗಾಯ್ತಾ ಕಮೆಂಟ್ ಮಾಡು. ಚೆನ್ನಾಗೈತೆ. ನಿನಗೆ ಹೇಳು ಪರವಾಗಿಲ್ಲ, ನಾಚ್ಕೊಬಿಡ. ಕಮೆಂಟ್ಸ್ ಹೆಂಗೈತೆ ಚಿಕ್ಕಪ್ಪ? ಹಾಂ ಹೆಂಗೈತೆ ಹೇಳಿ. ಎಂಟಿ ಮಾಡಿರೋದು ಅಂತ ಚೆನ್ನಾಗತ್ತೆ ಅಷ್ಟೇ. ಟೇಸ್ಟ್ ಮಾಡ್ತಿದ್ದೆ. ಸೂಪರ್ ಆಗಿದೆ ಗೈಸ್. ಗೈಸ್ ಫುಲ್ ವಿಡಿಯೋ ಕಂಪ್ಲೀಟ್ ಆಯಿತು. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಫುಲ್ ವಿಡಿಯೋ ನೋಡಿ ಲೈಕ್ ಮಾಡಿ. ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕು ಅನ್ನೋದು ಕಮೆಂಟ್ಸ್ ಮಾಡಿ. ಸುವಾಸನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.